ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇನು ಓಡ್ ಇರೋದು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರೆ, ಹಾಗೆ ಬಸ್ಸಲ್ಲಿ ಮೈಸೂರಿಗೆ ಹೋಗ್ಬೇಕಾಯ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಓಡ್ ಹುಡುಗಿ. ಹಿಂಗೆ ಓಡಿದ್ರೆ PT ಉಷನ್ನು ಮೀರಿಸ್ತಾರೆ ಯಾಕೋ ಇವ್ರುಗಳು. ಅಲ್ಲಿಂದ ಸೀದಾ ನಾನು ಬಂದಿದ್ದು ಸಿಟಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ ಒಂದು ಸ್ವಲ್ಪ ದೊಡ್ಡ ಗಡಿಯಾರ ಹತ್ರ ಹೋಗ್ಬೇಕು. ದೊಡ್ಡ ಗಡಿಯಾರ ಹತ್ರ ಹೋಗ್ತಾವನೆ ಅಂದ್ಕೊಂಡ್ರೆ, ಅಲ್ಲಿ ನಮ್ಮ ಅಜ್ಜಿದು ಯೂನಿಯನ್ ಬ್ಯಾಂಕ್ ಐತೆ. ಅಲ್ಲಿ ಹೋಗ್ಬಿಟ್ಟು ಯೂನಿಯನ್ ಬ್ಯಾಂಕಲ್ಲಿ ಅಮೌಂಟ್ ತಗೋಬೇಕಾಯ್ತು. ಅದರಿಂದ ಬ್ಯಾಂಕ್ ಹತ್ರ ಹೋಗ್ತೀನಿ. ಒಳಗಡೆನೂ ಕೆಲಸ ಐತೆ. ಅಲ್ಲಿ ಬ್ಯಾಂಕಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರೋಷ್ಟಕ್ಕೆ ಸೂರ್ಯ ನತ್ತಿಗೆ ಬಂದಿದ್ದ. ಆ ಬಿಸಿಲು ತಡೆಯೋಕ್ಕಾಗಂತೆ ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗೆ ಮುಂದೆ ಹೋಗ್ತೀನಿ. ಮಾರ್ಕೆಟ್ಗೆ ಹೋಗ್ಬೇಕು. ಹಾಗೆ ಮಾರ್ಕೆಟ್ ಹೋಗೋ ರೋಡಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇತ್ತು. ಅದು ಗುರು ನೀಟಾಗಿ ಮೇಂಟೈನ್ ಮಾಡಿರೋದು. ನಮ್ಮ ಮೈಸೂರಲ್ಲಿ ಈ ಥರ ಟಾಯ್ಲೆಟ್ ಇನ್ನೆಲ್ಲೂ ಇಲ್ಲ ಅನ್ಕೋತೀನಿ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ನಾನು ಬಂದಿದ್ದೆ ಚಿಕ್ಕ ಗಡಿಯಾರ ಹತ್ರ. ಫುಲ್ ವ್ಯಾಪಾರ ಸೌಂಡ್ ಹಂಗೆ ಕೇಳಿಸ್ಕೊಳ್ಳಿ. ಒಂದೊಂಥರ ರೇಟ್ ಹೇಳ್ತಿದ್ರು. ಎಲ್ಲೋ ಅಂತ ಅಂದ್ಕೊಂಡು ಹಣ್ಗಿಣ್ಣು ತಗೊಂಡು ಹಂಗೆ ಸೀದಾ ನಾವು ಬಂದಿದ್ರೆ ನಮ್ಮ ಗಾಯತ್ರಿ ಕಾಫಿ ಪುಡಿ ಹತ್ರ. ಅಲ್ಲಿಗೂ ಫಸ್ಟ್ ಕ್ಲಾಸ್ ಕಾಫಿ ಪುಡಿ ಸಿಗುತ್ತೆ. 100 ಗ್ರಾಮ್ ಕಾಫಿ ಪುಡಿ ಟೀ ಪುಡಿ 40 ಕೊಡಿ ಭಯ. ಸೀದಾ ನಾವು ಪ್ರಾವಿಷನ್ ಸ್ಟೋರ್ ಹೋಗ್ತೀವಿ. ಅದು ಚಾಮುಂಡೇಶ್ವರಿ ಪ್ರಾವಿಷನ್ ಸ್ಟೋರು. ಹಂಗೆ ಮನೆಗೆ ದಿನಸಿ ತಗೋಬೇಕಾಯ್ತು. ಎಲ್ಲನೂ ತಗೊಂಡು ಹಂಗೆ ಎಲ್ಲನೂ ತಗೊಂಡಾಯ್ತಲ್ಲ ಅಂತ ಹಂಗೆ ನಾವು ವಾಪಸ್ ಮತ್ತೆ ಬಸ್ ಸ್ಟಾಪ್ ಹೋಗ್ತಾ ಇದ್ದೋ. ಅಲ್ಲಿ ನೋಡಿದ್ರು ಗುರು ಆಂಬುಲೆನ್ಸ್ ಬಡ್ಕರ್ತೈತೆ. ಯಾರು ಕೇರ್ ಮಾಡ್ತಲ್ಲ. ಮುಂದೆನೇ ಹೋಗ್ಲಿಲ್ಲ ಅಂದ್ಕೊಳ್ಳಿ. ಎಷ್ಟು ಬೇಜಾರಾಯಿತು ಗೊತ್ತಾ. ಹಂಗೆ ಅಲ್ಲಿ ನೋಡ್ಕೊಂಡು ಸೀದಾ ಬಸ್ ಸ್ಟಾಪ್ ಹತ್ರ ಬಂದೆ. ಅಲ್ಲಿಂದ ಸೀದಾ ನಮ್ಮ ಸ್ಟಾಪ್ ಹತ್ರ ಹೋಗ್ಬೇಕಾಯ್ತು. 303 ಹತ್ರ. ಅಲ್ಲೇ ಸೀದಾ ಹೋಗ್ತಾ ಇದ್ದೆ. ಹಂಗೆ ನಡ್ಕೊಂಡು ಹಂಗೆ ಒಂದು ಹುಡುಗಿ ಗುಡ್ಕೊಂಡು ನೋಡ್ತಿತ್ತು. ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಅವನ್ನ ನೋಡಿದ್ರೆ ಭಯ ಐತೆ ಯಾರಿಗಾದ್ರೂ ಅಷ್ಟೇ. ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಬಂದು ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಒಂದು ಸ್ವಲ್ಪ ರೋಡ್ನ ಕೊಡ್ತೀವಿ. ಹಂಗೆ ನೋಡಿ ನಿಂತ್ಕೋ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.